ಹೋಗಿಬಿಡ್ತಾವ. ಸಹಜವಾಗಿ ಮನುಷ್ಯ ಅಥವಾ ಮಾನುಷ ಮಾತ್ರ ಉಳಿತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ನಾವಿಲ್ಲಿ ಗಮನದಲ್ಲಿಡಬೇಕಾಗಿದೆ. ಆದರೂ ಸಹಿತ ಇದರ ಬಗ್ಗೆ ಈಗಾಗಲೇ ಜನವರಿ 21ನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ. ನಮ್ಮ ಕಡೆಯಿಂದ ಸಾಕಷ್ಟು ವಾದ ತಜ್ಞರು ಇದ್ದಾರೆ. ಆದ್ರೆ ಮರಾಠಿಗರು ಮಾತ್ರ ಮಹಾರಾಷ್ಟ್ರದ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಒಂದು 3 ಸಮಿತಿಗಳು ಮಾಡಿದೆ. ಒಂದು ಮೊದಲದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇರುತ್ತಿರುವಂಥ ಉನ್ನತಾಧಿಕಾರ ಸಮಿತಿ ಅಂತ ಹೈಪವರ್ ಕಮಿಟಿ ಅಂತ ಮಾಡ್ಕೊಂಡಿದ್ದಾರೆ. ಅವರು ಸಡನ್ನಾಗಿ ಅದಕ್ಕೆ ಏನು ಬೇಕು ಅದನ್ನು ಮಾಡಿಕೊಡುವಂಥದ್ದು. ಅಲ್ಲಿ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಗಡಿ ಭಾಗಗಳ ಸಮಸ್ಯೆ ಎತ್ಕೊಂಡು ಹೋದ್ರೆ ಮುಂದಿನ ನಾಳೆ ನಿರುದ್ಯೋಗ ಸಮಸ್ಯೆ ಆಗಲಿ, ಮತ್ತೊಂದಾಗಲಿ, ಬಡತನ ಸಮಸ್ಯೆ ಆಗಲಿ, ಇನ್ನುಳಿದ ಯಾವುದೇ ಸಮಸ್ಯೆ ಬಂದರೂ ಈ ಗಡಿ ಭಾಗದಲ್ಲಿ ತೋರಿಸುವಂಥದ್ದು ಕೆಲಸ ಮಾಡೋದು ಎಲ್ಲ ಕಡೆ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದನ್ನು ಮಾಡೋ ಸಲುವಾಗಿ ಇಟ್ಕೊಂಡಿದ್ದಾರೆ ಹೈಪರ್ ಸಮಿತಿ ಅಂತೇಳಿ ಕಮಿಟಿ ಅಂತೇಳಿ. ಮುಂದೆ ಸಂಸದ ಜಯಶೀಲ್ ಮಾಲೆ ನೇತೃತ್ವದ ಕಾನೂನು ತಜ್ಞರ ಸಮಿತಿ. ಕಾನೂನುಗಳು ನಾವೇನು ಮಾಡೋಕ್ಕೆ ಸಾಧ್ಯದ, ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ, ತಜ್ಞರು ನೇಮಿಸಿ ಮಾಡಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ 2 ಗಡಿ ಉಸ್ತುವಾರಿ ಸಚಿವರನ್ನು ಮಾಡಿದ್ದಾರೆ. 2 ಗಡಿ ಸಚಿವರು ಅವ್ರು ಸದಾ ಕ್ರಿಯಾಶೀಲರಿರ್ತಾರೆ. ಅಂದರೆ ಇದರ್ಥ ಒಟ್ಟು ಜಾಗೃತಿ ಇಡೋದು ಅಂತ. ಟೋಟಲ್ ಹೇಳೋದೇನಪ್ಪ ಅಂದ್ರೆ MES ಅವ್ರನ್ನ ಮುಂದಿಟ್ಟುಕೊಂಡು ನಮ್ಮ ಸಪ್ರೇಟ್ ಕೊಡ್ರಪ್ಪ, ಬೆಳಗಾವಿ ನಮಗೆ ಕೊಡ್ರಿ, ನಮ್ಗೆ ಬೇಕು